ಸರ್ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿಲ್ಲ, ಸಾಕಷ್ಟು ಸಂಬಳ ಇಲ್ಲ ಅಂತ ಏನೊಂದು ಮಂಡ್ಯ ವಿಶ್ವವಿದ್ಯಾನಿಲಯ ಸ್ಥಾಪನೆ ಆಗಲಿಕ್ಕೆ 2013ರಲ್ಲೇ ಪ್ರಕ್ರಿಯೆ ಪ್ರಾರಂಭ ಆಗಿರುವಂಥದ್ದು. ಮಂಡ್ಯ ವಿಶ್ವವಿದ್ಯಾನಿಲಯ ಆಗಬೇಕು ಅಂತ ಇಡೀ ದೇಶದಲ್ಲೇ 4 ಕಾಲೇಜುಗಳು ಆಯ್ಕೆ ಆಗುತ್ತೆ. ಅದರಲ್ಲಿ ಮಂಡ್ಯ ಕಾಲೇಜ್ ಒಂದು. ಇದು ವಿಶ್ವವಿದ್ಯಾನಿಲಯ ಆಗಲಿಕ್ಕೆ ಯೋಗ್ಯವಾಗಿದೆ ಅಂತ. ಹಾಗಾಗಿ ಈ ದಿಕ್ಕಿನಲ್ಲಿ ಇವತ್ತು ಸರ್ಕಾರದಿಂದ ಈಗ ಏನಾರ ದೊಡ್ಡ ಜಿಲ್ಲಾ ಉಸ್ತುವಾರಿ ಸಚಿವರು, ಮುಖ್ಯಮಂತ್ರಿಗಳು, ಆ ಉಪಸಮಿತಿಯ ಅಧ್ಯಕ್ಷರು, ಶಿಕ್ಷಣ ಸಚಿವರು ಏನಾದರೂ ಈಗ ವಿಶ್ವವಿದ್ಯಾನಿಲಯ ಬಿಲ್ ಪಾಸ್ ಮಾಡಿದವ್ರು ಯಾವ ಕಾಲದಲ್ಲಿ ಬಿಲ್ ಪಾಸ್ ಮಾಡಿದ್ರು? ಆ ಬಿಲ್ ಪಾಸ್ ಮಾಡಿದವ್ರು ಹೆಂಗ್ ಪಾಸ್ ಮಾಡಿದ್ರು ಗೊತ್ತೇನ್ರಿ? ವೈಸ್ ಚಾನ್ಸಲರ್ ಇಲ್ಲದ ವಿಶ್ವವಿದ್ಯಾನಿಲಯ. ಎಲ್ಲರೂ ಕೇಳಿದ್ದೀರಾ? 50 ವರ್ಷದ ರಾಜಕೀಯ ಅನುಭವ ಇರುವಂತ ಸರ್ಕಾರದಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ವೈಸ್ ಚಾನ್ಸಲರ್ ಇಲ್ಲದ ವಿಶ್ವವಿದ್ಯಾನಿಲಯ. ಆ ರೀತಿ ಅತಂತ್ರವಾಗಿ ವಿಶ್ವವಿದ್ಯಾನಿಲಯವನ್ನು ಮಾಡಿ ಅತಂತ್ರ ವ್ಯವಸ್ಥೆನಲ್ಲಿಟ್ಟು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ MOU ಭಾರತ ಸರ್ಕಾರದ ಜೊತೆ ಮಾಡಿದರೆ ವಿಶ್ವವಿದ್ಯಾನಿಲಯವನ್ನು ಮಾಡ್ತೀವಿ, ಅಫಿಲಿಯೇಟಿಂಗ್ ಯೂನಿವರ್ಸಿಟಿ ಮಾಡ್ತೀವಿ ಅಂತ ಮಾಡಿರೋ ಸೈನ್ ಯಾರು ಕೇಳ್ಕೊಳ್ಳಿ. ಅದೇನು ಇವ್ರಿಗೆ ಗೊತ್ತಿಲ್ಲ. ಇವತ್ತು ಈ ಸರ್ಕಾರ ಭ್ರಷ್ಟ, ದುರುಡ, ಕಮಿಷನ್ ಸರ್ಕಾರ ಒಂದು ನ್ಯಾಯಪೇಶ ಹಣವನ್ನ ಕೇವಲ 40 ಲಕ್ಷ ಪ್ರತಿ ವರ್ಷ ವೈಸ್ ಚಾನ್ಸಲರ್ ಸಂಬಳದ ದುಡ್ಡು ಕೊಟ್ಟಿದ್ದಾರೆ ಹೊರತು ಬೇರೆ ಇನ್ನೂ ನ್ಯಾಯಪೇಸೆ ಖಾಲಿ ಇರೋ ಉದ್ಯೋಗನೂ ಭರ್ತಿ ಮಾಡಿದಂತ ಕೆಟ್ಟ ಸರ್ಕಾರ ಇದು. ಈಗೇನು ಮರು ಹಂಚಿಕೆ ಆಗಿತ್ತಲ್ಲ, ಮೈಸೂರು ವಿಶ್ವವಿದ್ಯಾನಿಲಯದಿಂದನೂ 217 ಜನ ನಾನ್ ಟೀಚಿಂಗ್ ಸ್ಟಾಫ್ ಅನ್ನು ಪೋಸ್ಟ್ ಕೊಟ್ಟಿದ್ದೀವಿ, ಟೀಚಿಂಗ್ ಸ್ಟಾಫ್ ಪೋಸ್ಟ್ ಕೊಟ್ಟಿದ್ದೀವಿ. ಜಮೀನು ಎಷ್ಟಿದೆ ಅಂತ ಗೊತ್ತಿಲ್ಲ ಇವರಿಗೆ. 135 ಎಕರೆ ಜಮೀನಿದೆ. ಎಷ್ಟು? ಮಂಡ್ಯದಲ್ಲಿ. ಸೊ ಏನು ಇವತ್ತು ನಡೀತಿದೆ, ಯಶಸ್ವಿಯಾಗಿ ನಡೀತಿದೆ. 2 ಘಟಿಕೋತ್ಸವ ಆಗಿದೆ. 20,000 ವಿದ್ಯಾರ್ಥಿಗಳಿದ್ದಾರೆ. ಮೊದಲಿಗಿಂತ ಸಂಖ್ಯೆ ಹೆಚ್ಚಾಗಿದೆ. ಇವರೇನೋ ದುಡ್ಡು ಕೊಟ್ಟಿದಾರ? ನಡೀತಿಲ್ವಾ? ಕಾಲಕ್ಕೂ ಪರೀಕ್ಷೆ ನಡೀತಿಲ್ವಾ? ಫಲಿತಾಂಶ ಬರ್ತಿಲ್ವಾ? ಸಂಯೋಜನೆ ಕೊಡ್ತಿಲ್ವಾ? ಸಂಶೋಧನೆ ನಡೀತಿಲ್ವಾ? ಹೆಚ್ಚಿನ ಕೋರ್ಸ್ಗಳು ಪ್ರಾರಂಭ ಮಾಡಿಲ್ಲ. ಮಂಡ್ಯ ಜಿಲ್ಲೆ ಒಂದು ವಿಶ್ವವಿದ್ಯಾನಿಲಯ ಆಗಲಿಕ್ಕೆ ಯೋಗ್ಯವಿಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ. ಈ ಸರ್ಕಾರ ಮತ್ತು ಗುಣಮಟ್ಟ ಇವತ್ತೇನು GR ವಿದ್ಯಾಭ್ಯಾಸದ ಸಂಖ್ಯೆ 15% ಇದೆ. ಇವೆಲ್ಲ ನೋಡಿದಾಗ ಈ ಚೆಲುವರಾಯಸ್ವಾಮಿ ಅವರು, ಈ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಯನ್ನ ಹಿತವನ್ನು ಕಾಪಾಡಲಿಕ್ಕೆ ವಿಫಲರಾಗಿದ್ದಾರೆ. ಇಲ್ಲಿನ ಚುನಾಯಿತ ಪ್ರತಿನಿಧಿಗಳು ಇದರ ಹಿತವನ್ನು ಕಾಪಾಡಲಿಕ್ಕೆ ವಿಫಲರಾಗಿದ್ದಾರೆ. ತಮ್ಮ ಅಭಿಪ್ರಾಯನೇ ಹೇಳ್ತಿಲ್ಲ. ಗಣಿಗ ರವಿ ಅವರು ಹೇಳಬೇಕು. ಇನ್ನ ಮಂಡ್ಯ ನಗರ ವಿಧಾನಸಭಾ ಕ್ಷೇತ್ರ ಇದ್ದಾರೆ, ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಕೇಳಬೇಕು. ಸೊ ಒಂದು ಜಿಲ್ಲೆ ವಿಶ್ವವಿದ್ಯಾನಿಲಯ ಅಂದ್ರೆ ಇವತ್ತು ಮಂಡ್ಯ ಇರೋದನ್ನ ಕಿತ್ಕೊಂಡು ನಡೀತಾ ಇರೋ ವಿಶ್ವವಿದ್ಯಾನಿಲಯನ ಮುಚ್ಚಿ ನಡೀತಾ ಇರೋದನ್ನ ಎಂತಾರ ಬೃಹಸ್ಪತಿಗಳು ಎಲ್ಲಾರು ನೋಡಿದ್ದೀರಾ? ಇಡೀ ದೇಶದಲ್ಲೆಲ್ಲಾರು ಇಂಥ ಬೃಹಸ್ಪತಿಗಳು ನೋಡಿದ್ದೀರಾ? ನೀವೆಲ್ಲೂ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಒಂದೇ ಒಂದು ಮಾಸ್ಟರ್ ಪೀಸ್ಗಳು ಇರೋದು ಇಲ್ಲೆಲ್ಲ. ನಮ್ಮ ಕರ್ನಾಟಕದಲ್ಲಿ ಇವರಿಗೆ ಸಾಷ್ಟಾಂಗ ನಮಸ್ಕಾರ ಸರ್. ಗ್ಯಾರಂಟಿ ಯೋಜನೆ ನಾನು ಬಗ್ಗೆ ಇವತ್ತು ಅದ್ರ ಬಗ್ಗೆ ಲಿಂಕ್ ಮಾಡಕ್ ಹೋಗಲ್ಲ. ಒಟ್ಟು ನಡೀತಾ ಇರೋದು ಇವರು ದುಡ್ಡು ಕೊಡಬೇಕಾಗಿಲ್ಲ. ದುಡ್ಡು ಕೊಡದೇನೆ ಖಾಲಿ ಇರೋ ಭರ್ತಿಗಳನ್ನ, ಖಾಲಿ ಇರೋ ಉದ್ಯೋಗಗಳನ್ನ ಭರ್ತಿ ಮಾಡಿದ್ರೆ ಸಾಕು. ಇವರೇನು ಒಂದು ನ್ಯಾಯಪೇಶ ನಮ್ಮ ಮೇಲೆ ಇವತ್ತು ಮಂಡ್ಯದಲ್ಲಿ ಎಲ್ಲರೂ ಹೋಗಿ ಮೂಲಭೂತ ಸೌಕರ್ಯ ಕೊರತೆ ಇದೆ ಅಂತ ನೋಡ್ಕೊಂಬಂದು. ನಾನು ಅವ್ರದ ದೊಂಬರಾಟದ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಅದ್ರ ಬಗ್ಗೆ ಮಾತಾಡಲ್ಲ. ನಮ್ಮ ಪಕ್ಷ ಸದೃಢವಾಗಿದೆ. ನಮ್ಗೆ ಯಾರ ಅವಶ್ಯಕತೆನೂ ಇಲ್ಲ. ಯಾರು ಬರಬೇಕಾದವರು ಯಾವ ಪಕ್ಷದಲ್ಲಿ ಅವ್ರೇನಿದ್ರು ನಮ್ಮನ್ನು ತೋರಿಸಿ ನನ್ನನ್ನು ಮುಂದುವರಿಸಲಿಲ್ಲ ಅಂದ್ರೆ ನಾನು ಬೆಳೆಸ್ತೀನಿ, ನನ್ನನ್ನು ಮುಂದುವರಿಸಲಿಲ್ಲ ಅಂದ್ರೆ ಬೆಳೆಸ್ಕೋತೀನಿ ಅಂತ ಅವ್ರು ಹೇಳ್ಕೊತಾ ಇದ್ದಾರೆ. ನಮಗೆ ನಾನು ಹೇಳಿದ್ನಲ್ಲಿ ಈಗ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವು ಯಾಕೆ ಶಿವಕುಮಾರ್ ಕೊಟ್ಟಬಿಟ್ಟಿದ್ರೆ? ಈಗ ಸಿದ್ದರಾಮಯ್ಯನವರೇ ಹೇಳಿದ ಮಾತು ಹೇಳ್ತಾ ಇದ್ದೀನಿ. ಹಂಗೆ 100 ಜನ ಹೇಳ್ತಾ ಇರ್ತಾರೆ, 100 ಜನ ಬ್ಲಾಕ್ ಮೇಲ್ ಮಾಡ್ಕೊತಾ ಇರ್ತಾರೆ ಆ ಕಾಂಗ್ರೆಸ್ ಪಕ್ಷದಲ್ಲಿ. ಅವ್ರ ಬಗ್ಗೆ ಎಲ್ಲ ನಾವು ಮಾತಾಡ್ಲಿಕ್ಕಾಗತ್ತಾ? ಈ ಬ್ಲಾಕ್ ಮೇಲ್ ಮಾಡ್ಕೋತಿರೋದು ಅವರು
ನಮಗೆ ಯಾವುದೇ ಸರ್ಕಾರ ಮಾಡಲಿಕ್ಕೆ, ಯಾವುದೇ ಸರ್ಕಾರ ಬೀಳಿಸ್ಲಿಕ್ಕೆ ಹೇಳೋಷ್ಟು ಇಲ್ಲ. ಇವತ್ತಲ್ಲ 100 ಸಲ ಹೇಳಿದ್ದೀನಿ, ಇದನ್ನ ಇನ್ನ 1000 ಸಲ ಹೇಳ್ತೀನಿ. ನಮ್ಗಿಂತ ಬೇಕಿಲ್ಲ. ನಮಗೇನಿದ್ರು ಚುನಾವಣೆಗೆ ಹೋಗ್ತೀವಿ, ಚುನಾವಣೆ ಎದುರಿಸ್ತೀವಿ, ಚುನಾವಣೆನಲ್ಲಿ ಗೆದ್ದು ಬರ್ತೀವಿ, ಬಹುಮತ ಪಡ್ಕೋತೀವಿ, ನಮ್ಮ ಸರ್ಕಾರ ಆಡಳಿತಕ್ಕೆ ತರ್ತೀವಿ. ಈ ಭ್ರಷ್ಟಾಚಾರಿಗಳಿಗೆ ಏನಪ್ಪ ಹೇಳಿ? ಭ್ರಷ್ಟಾಚಾರಿಗಳಿಗೆ ಇನ್ನೇನು ಹೇಳಿ? ಗಾಜಿನ ಮನೇಲಿದ್ದಾರೆ, ಇನ್ನೇನು ಕೋಟೆ ಮನೇಲಿದ್ದಾರೆ ಅಂತ ಹೇಳ? ಕಮಿಷನ್ ಸರ್ಕಾರಕ್ಕೆ ಇನ್ನೇಳಿ ಏನು ಹೇಳಿ? ಇವರ ಭ್ರಷ್ಟಾಚಾರಿಗಳು ಕಮಿಷನ್ ಸರ್ಕಾರಕ್ಕೇನೆ ಹೇಳೋದು. ಗಾಜಿನ ಮನೆಯಲ್ಲಿರೋರು ಭ್ರಷ್ಟಾಚಾರಿಗಳು. ನಿಮ್ಗೆ ಯಾವ ನೈತಿಕತೆನೂ ಇಲ್ಲ, ನಿಮ್ಗೆ ಯಾವ ತೊಳೆ ತಟ್ಟೋ ಶಕ್ತಿನೂ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಬರೀ ಭ್ರಷ್ಟ. ಇಲ್ಲಿ ಏನಾರ ಕಂಡಿದ್ಯಾ? ಏನಾರು ಒಳ್ಳೆ ಕೆಲಸ ಮಾಡಿರೋದು ನೋಡಿದ್ಯಾ? ನಡೀತಿರೋ ವಿಶ್ವವಿದ್ಯಾನಿಲಯ ಮುಚ್ಚಕ್ಕೆ ಬರ್ತಾರೆ. ಇವ್ರು ಏನಾರು ಒಳ್ಳೇದು ಮಾಡಕ್ ಬಂದಾರ? ಬಂದಿದ್ದ ದಿನದಿಂದನ ಈ ಸರ್ಕಾರದಲ್ಲಿ ಓನ್ಲಿ. ಸೊ ಹಾಗಾಗಿ ಏನು ಹೇಳಂಗೇನಿಲ್ಲ. ಬರೀ ಭ್ರಷ್ಟಾಚಾರ ಮಾಡೋದು ಬಿಟ್ರೆ, ಕಮಿಷನ್ ತೊಗೊಳೋದು ಬಿಟ್ರೆ ಇವರಿಂದ ನ್ಯಾಯ ಪೇಸ ಒಳ್ಳೆ ಕೆಲಸ ಆಗಲ್ಲ. ಹಾಗಾಗಿ ಜನ ಸಿಡಿದೆದ್ದು ಹೋರಾಟಕ್ಕೆ ಬರ್ತಾರೆ. ನಮ್ಗೆ ಯಾವುದು ಈ ಸರ್ಕಾರದ ಕನಸು ಇಲ್ಲ, ಸರ್ಕಾರದ ಈಗಿನ ಆಸೆನೂ ಇಲ್ಲ. ನಮ್ಮಂಗೆ ಇವ್ರಂಗೆ ನಮ್ಮ ಹೆಸರು ಹೇಳ್ಕೊಂಡು ನೀವು ಬ್ಲ್ಯಾಕ್ ಮೇಲ್ ಮಾಡಬೇಡ್ರಪ್ಪ. ನೀವು ನಮ್ಮ ಹೆಸರು ಹೇಳ್ಕೊಂಡು ನೀವು ಬ್ಲ್ಯಾಕ್ ಮೇಲ್ ಮಾಡಬೇಡ್ರಿ. ನಿಮಗೇನೋ ತಾಕತ್ತೀರ ನಿಮ್ಮ ಪಕ್ಷದಲ್ಲಿ ಗುದ್ದಾಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.